ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಸಮಸ್ಯೆ ಬಗೆಹರಿತಾ ಇಲ್ಲ. ಎಲ್ಪಿಜಿ ಗ್ಯಾಸ್ ಬಂಕ್ಗಳ ಮುಂದೆ ಆಟೋಗಳು ಸಾಲುಗಟ್ಟಿ ನಿಂತಿವೆ. ಚಾಮರಾಜಪೇಟೆ ಮೈಸೂರು ರಸ್ತೆಯಲ್ಲಿ ಬಂಕ್ಗಳಲ್ಲಿ ಕ್ಯೂ, ನಸುಕಿನಿಂದಲೇ ಸರತಿ ಸಾಲಲ್ಲಿ ಆಟೋಗಳು ನಿಂತಿದ್ದು ಚಾಲಕರು ಸಂಕಷ್ಟ ತೋಡ್ಕೊಳ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ಉದ್ದ ನಿಂತರೂ LPG ಗ್ಯಾಸ್ನ ಹಾಹಾಕಾರ ಇನ್ನೂ ನಿಂತಿಲ್ಲ. ಸದ್ಯ ನೀವು ನೋಡ್ತಾ ಇರಬಹುದು, ಚಾಮರಾಜಪೇಟೆಯ ಮೈಸೂರು ರಸ್ತೆ ಬಳಿ ಇರುವಂತಹ ಭಾರತ್ ಪೆಟ್ರೋಲ್ ಮುಂಭಾಗದಲ್ಲಿ LPG ಗ್ಯಾಸ್ಗಾಗಿ ಮುಂಜಾನೆ 5 ಗಂಟೆಯಿಂದ ಸಹ ಇಲ್ಲಿನ ಆಟೋ ಚಾಲಕರು ಕಾಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಒಂದು ಕಡೆ ಸರ್ಕಾರ ಯಾವುದೇ ರೀತಿಯಾದಂತಹ ಗ್ಯಾಸ್ನ ಹಾಹಾಕಾರ ಇಲ್ಲ ಅಂತ ಹೇಳ್ತಾ ಇದೆ, ಆದ್ರೆ ನಮಗೆ ಎಲ್ಲೂ ಗ್ಯಾಸ್ ಸಿಗ್ತಾ ಇಲ್ಲ. ಅಂದ್ರೆ ಸರಿಸುಮಾರಾಗಿ 5 ರಿಂದ 6 ಕಿಲೋಮೀಟರ್ ಹೋದ್ರೂ ಸಹ ನಮಗೆ ಎಲ್ಲೂ ಗ್ಯಾಸ್ ಸಿಗ್ತಾ ಇಲ್ಲ. ಖಾಸಗಿ ಬಂಕ್ಗಳಲ್ಲಿ 130ರ ಗಡಿ ದಾಟಿದೆ. ನಾವು ಇರುವ ಸರ್ಕಾರಿ ಬಂಕ್ಗಳ ಹತ್ರ ಬಂದ್ರೆ ಗಂಟೆಗಟ್ಟಲೆ ಕಾಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದ್ರೆ ದಿನಗೂಲಿ ಕೆಲಸವನ್ನು ಬಿಟ್ಟು ಈಗ ಬಂಕ್ ಮುಂದೆ ಕಾಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತೇಳಿ ಇಲ್ಲ ಆಟೋ ಚಾಲಕರು ಸಹ ಹೇಳ್ತಿದ್ದಾರೆ. ಸರ್, ಎಷ್ಟು ಕಷ್ಟ ಆಗ್ತಾ ಇದೆ? 30 ದಿನದಿಂದ LPG ಗ್ಯಾಸ್ ಸಿಗ್ತಾ ಇಲ್ಲ. ನಾವು 15 ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀವಿ, ಇಷ್ಟು ಪರಿಸ್ಥಿತಿ ಯಾವ್ದು ಬಂದಿಲ್ಲ. 4 ತಾಸು ನಿಂದಿರ್ಬೇಕು ಇಲ್ಲಿ. ಅದು ನಮ್ಮ ಮನೆ ಹತ್ರ ಮಾಗಡಿ ರೋಡ್ ಹತ್ರ 10 ಗ್ಯಾಸ್ ಬಂಕ್ ಐತೆ, ಎಲ್ಲ ಬಂದೈತೆ ಟೋಟಲ್. ಇದು ಒಂದು ಬಂಕ್ನಲ್ಲಿ ಹಾಕ್ತಿದ್ದಾರೆ. 6 ಗಂಟೆಗೆ ಬಂದೀನಿ, ಇನ್ನ ನನ್ನ ನಂಬರ್ ಬಂದಿಲ್ಲ. ಹೆಂಗ್ ಜೀವನ ಮಾಡೋದು ನಾವು? ಅಂದ್ರೆ ಇವಾಗ ನಿಮ್ಗೆ ಸಿಗುತ್ತೆ ಇಲ್ಲೋ ಅನ್ನೋ ಒಂದು ಭರವಸೆನೂ ಇಲ್ಲ. ಇಲ್ಲ 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 ಈಗ ಕಷ್ಟ, ಭಾಳ ಕಷ್ಟ ಆಗಿದೆ. ಆಟೋ ಬಿಟ್ಬಿಟ್ಟು ಬೇರೆ ಕೆಲಸ ಮಾಡ್ಬೇಕಂತಿದ್ದೀವಿ. ಥ್ಯಾಂಕ್ ಯು. ಕೇಳಿದ್ರಲ್ಲ, ಇದಿಷ್ಟು ಇಲ್ಲಿನ ಆಟೋ ಚಾಲಕರು ಹೇಳುವಂತ ಮಾತು. ಯಾಕಂದ್ರೆ ನಗರದ ಬಹುತೇಕ ಭಾಗಗಳಲ್ಲಿ LPG ಗ್ಯಾಸ್ಗಳು ಸಿಗ್ತಿಲ್ಲ. ಅಂದ್ರೆ ಸರಿಸುಮಾರಾಗಿ 10 ರಿಂದ 15 ಕಿಲೋಮೀಟರ್ ಹುಡುಕಿದ್ರು ಸಹ ಸಿಗ್ತಿಲ್ಲ. ಹಾಗಾಗಿ ಮಾಗಡಿ ಟೋಲ್ನಿಂದ ಇಲ್ಲಿ ಗಂಟ ಬಂದು ಇಲ್ಲಿ ಏನು ಮುಂಜಾನೆಯಿಂದನೂ ಕಾದಿ ಇಲ್ಲಿ LPG ಗ್ಯಾಸ್ನನ್ನು ಕಾಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಲೂ ಸಹ ಇಲ್ಲಿನ ಆಟೋ ಚಾಲಕರು ಹೇಳ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಅರುಣ್ ಕುಮಾರ್, TV9 ಬೆಂಗಳೂರು.